ಧರ್ಮಸ್ಥಳಕ್ಕೆ ಪಾದಯಾತ್ರೆ ಕೈಗೊಂಡು ಸಾಗ್ತಾ ಇರುವ ಭಕ್ತರಿಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ಹಾಗೂ ಆರೋಗ್ಯ ಸೇವೆ ಒದಗಿಸಲಾಯಿತು. ಪಾದಯಾತ್ರಿಕರಿಗೆ ಪಲಾವ್, ಬಾದಾಮಿ ಹಾಲು, ಬಿಸ್ಕೆಟ್, ಕಾಫಿ ಹಾಗೂ ಕುಡಿಯುವ ನೀರು ವಿತರಿಸಲಾಯಿತು. ಅನಾರೋಗ್ಯ ಕಾಣಿಸಿಕೊಂಡವರಿಗೆ ಅಗತ್ಯ ಔಷಧಿ ಮತ್ತು ಪ್ರಾಥಮಿಕ ಚಿಕಿತ್ಸೆ ನೀಡಲಾಯಿತು. ಸಂಘದ ಅಧ್ಯಕ್ಷ ತೀರ್ಥಂಕರ್ ಮಾತನಾಡಿ, ಭಕ್ತರ ಸೇವೆಯೇ ದೇವರ ಸೇವೆ ಎಂಬ ನಂಬಿಕೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಂಘದ ಪದಾಧಿಕಾರಿಗಳು ಹಾಗೂ ಸ್ವಯಂ ಸೇವಕರು ಭಾಗವಹಿಸಿದರು. ಹಲವಾರು ವರ್ಷದಿಂದ ತೀರ್ಥಂಕರ್ ಅವರ ಅಧ್ಯಕ್ಷತೆಯಲ್ಲಿ ಉಚಿತ ಆಹಾರ, ಕಾಫಿ ಎಲ್ಲ ಏರ್ಪಾಡು ಮಾಡ್ತಿದ್ದಾರೆ. ಜೊತೆಗೆ ಔಷಧಿ ಮಾಡೋ ಸಂಘದಿಂದ ಮೂಲಭೂತ ಬೇಸಿಕ್ ಮಾತ್ರೆಗಳು, ತಲೆನೋವು, ಮೈನೋವು, ಅದರ ಮಾತ್ರೆಗಳು, ಬೆಂದಪ್ಪ ಸಂಪ್ರದಾಯ ಅದರದ್ದು ವಿತರಣಾ ಕಾರ್ಯಕ್ರಮವನ್ನು ಕೆಲವು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೀವಿ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೇ ರೀತಿ ಸಾಧ್ಯ. ಈ ವರ್ಷವು 18ನೇ ವರ್ಷದ ಧರ್ಮಸ್ಥಳಕ್ಕೆ ತೆರಳುತ್ತಿರುವ ಪಾದಯಾತ್ರೆ ಮುಖಾಂತರ ಹೋಗುತ್ತಿರುವ ಭಕ್ತಾದಿಗಳಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘದಿಂದ 18 ವರ್ಷದಿಂದ ಈ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಉತ್ತಮ ಸೇವೆ ಅಂತ ಎಲ್ಲ ಜನ ಮಾತಾಡಿಕೊಂಡು ಇನ್ನೂ ಹೊರಗಡೆ ಬೇರೆಲ್ಲ ಮಾಡ್ತಾ ಇದ್ದಾರೆ. ಈ ಸೇವೆ ಕೇವಲ 500 ರವೆ ಉಂಡೆ ಕೊಟ್ಟಂತ ಪ್ರಾರಂಭವಾಗಿ ಈ ದಿನ ಉನ್ನತ ಮಟ್ಟಕ್ಕೆ ಬಂದು ಕಾಫಿ, ಟೀ, ಪಲಾವು, ಕೈಕಾಲು ನೋವು ಮಂಡಲಗಳಿಗೆ ಮಾತ್ರೆ ಹಾಗೂ ಪಲಾವು, ಇತರ ಸಿಹಿ ತಿಂಡಿಗಳು ಸಹ ಕೊಡ್ತಾ ಇದ್ದೀವಿ. ಹಾಗೂ